ಫ್ರೆಂಡ್ಸ್, ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋ ಮ್ಯಾಚನ್ನು ಸೋತ ನಂತರ ಸ್ಮೃತಿ ಮಂದನ್ ಅವರು ಕೂಡ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನಾವು ಹೊಸರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಕ್ರಿಕೆಟ್ ವಿಡಿಯೋಸ್ ಹಾಕೋದ್ರೆ ನಿಮ್ಮಲ್ಲಿ ನಡ್ಸ್ಕೊಂಡು ಬರ್ತಾ. ಫ್ರೆಂಡ್ಸ್, ಸ್ಮೃತಿ ಮಂದನ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಫ್ರೆಂಡ್ಸ್, ನಾವು ಮುಂಬೈ ಟೀಮ್ನ ವಿರುದ್ಧ ನಾವು ಆಟ ಆಡಿದ್ದೆವು. ಆದರೂ 200 ರನ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು. ಅಷ್ಟು ಹೊಡೆದಿದ್ರೆ ನಾವು ಆ ಮ್ಯಾಚನ್ನು ಗೆಲ್ಬೋದಾಗಿತ್ತು. ಆದರೂ ಆ ಮ್ಯಾಚನ್ನು ಸೋತೆವು. ಇನ್ನೊಂದು ಸ್ವಲ್ಪ ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಆ ಮ್ಯಾಚನ್ನು ಗೆಲ್ಬೋದಾಗಿತ್ತು. 200 ರನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. 200 ರನ್ ನಾವೇನಾದ್ರು ಹೊಡೆದಿದ್ರೆ ಆ ಮ್ಯಾಚನ್ನು ಗೆಲ್ಬೋದಾಗಿತ್ತು. ಅಟ್ಟಾಲಿ ನಮ್ಮ ಒಂದು ಟೀಮ್ನಲ್ಲಿ ನಾವು ಇನ್ನಷ್ಟು ವಿಕೆಟ್ಸ್ಗಳನ್ನು ತೆಗಿಬೇಕಾಗಿತ್ತು. ಆದರೆ ಆ ವಿಕೆಟ್ಸ್ಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ವು. ಆದರೆ ವಿಕೆಟ್ಸ್ಗಳು ಆಗಲಿಲ್ಲ. ಅಷ್ಟಾಗಲಿ ವಿಕೆಟ್ಸ್ಗಳನ್ನು ತೆಗೆದೆವು. ಆದರೂ ನಮಗೆ ಮ್ಯಾಚನ್ನು ಉಳಿಸೋಕ್ಕಾಗಲಿಲ್ಲ. ಸ್ಮೃತಿ ಮಂದನ್ ಅವರು ಎಕ್ಸ್ಪ್ರೆಸ್ ಮುಂದೆ ಮತ್ತು ಕೂಡ ಹೇಳಿದರು, ರಿಷಾ ಅವರು 50 ಬಾಲಲ್ಲಿ 90 ರನ್ನನ್ನು ಹೊಡೆದ್ರು. ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಲಾಸ್ಟ್ ಮೂಮೆಂಟ್ದಲ್ಲಿ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಆಟ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀರ. ನಾವು ಶಾಕ್ ಆಗಿ ಹೋಗಿದ್ದೀವಿ. ಯಾಕೆಂದರೆ 50 ಬಾಲ್ಗಳಲ್ಲಿ 90 ರನ್ನು ಹೊಡೆದ್ರು ಲಾಸ್ಟ್ ಮೂಮೆಂಟ್ದಲ್ಲಿ. ನಮಗೂ ಕೂಡ ಖುಷಿನೂ ಆಯಿತು. ಯಾಕಂದರೆ ತುಂಬ ಚೆನ್ನಾಗಿ ಲಾಸ್ಟ್ ಮೂಮೆಂಟ್ದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಟ ಆಡಿದ್ರು. ಅದರಿಂದ ನಮಗೆ ಒಂಥರ ಏನು ಬೇಜಾರಂತ ಏನಾಗಲಿಲ್ಲ. ಅಷ್ಟು ಮ್ಯಾಚನ್ನು ಆಡಿದ್ದು ಪ್ರಯತ್ನ ಮಾಡಿದ್ವು. ಆದರೆ ಮುಂದಿನ ಮ್ಯಾಚಿನಲ್ಲಿ ಈ ಥರ ಮಾಡಲ್ಲ, ಸ್ವಲ್ಪ ಇನ್ನಟ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಸ್ಮೃತಿ ಅವರು ಹೇಳಿದ್ರು, ಇದರಲ್ಲಿ ಮಾಡಿದ ತಪ್ಪು ಇನ್ನು ಮುಂದಿನ ಮ್ಯಾಚಲ್ಲೇ ಮಾಡಲ್ಲ ಅಂತೇಳಿ ಹೇಳಿದರು. ಈ ವಿಡಿಯೋ ಬಗ್ಗೆ ನಿಮಗೆ ನಾನು ಸಿಕ್ಕಿದ್ರೆ ನನ್ನ ಒಂದು ಚಾನಲ್ ಕಮೆಂಟ್ ಹಾಕಿ. ಇದೇ ಥರ ವಿಡಿಯೋಸ್ ಬೇಕಾದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಈಗ ಕೂಡ ಸಪೋರ್ಟ್ ಮಾಡಿ.